ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸ್ಯಾಲಡನ್ನು ಮಾಡ್ತಾಯಿದ್ದೀವಿ. ಕ್ಯಾರೆಟು, ನೌಕೋಲು, ಮೂಲಂಗಿ, ಸೌತೆಕಾಯಿ, ಪುದೀನಾನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಎಲ್ಲ ತರಕಾರಿಯನ್ನು ಉದ್ದದ್ದಕ್ಕೆ ಕಟ್ ಮಾಡಿದ್ದೀನಿ. ಪಿಂಕ್ ಸಾಲ್ಟು ಮತ್ತು ಪೆಪ್ಪರು, ಕಾಳುಮೆಣಸನ್ನು ಕುಟ್ಟಿಟ್ಕೊಂಡಿದ್ದೀನಿ. ಮೊಸರು ಒಂದು ಕಪ್ಪಷ್ಟು ಗಟ್ಟಿ ಮೊಸರನ್ನ ಇಟ್ಕೊಂಡಿದ್ದೀನಿ. ಮೂಲಂಗಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಮ ಇಷ್ಟ ಇದು, ನೀವು ಬೇಕಂದರೆ ಸಣ್ಣಗೆ ಕೂಡ ಚಾಪ್ ಮಾಡ್ಕೋಬೋದು. ಈ ಥರನೂ ಚೆನ್ನಾಗಿರುತ್ತೆ. ಈ ಥರನೂ ಒಂದ್ಸರಿ ಟ್ರೈ ಮಾಡಿ. ಕ್ಯಾರೆಟು, ನೌಕೋಲನ್ನು ಹಾಕ್ಕೊಂಡಿದ್ದೀನಿ ಮತ್ತು ಸೌತೆಕಾಯಿ ಇದನ್ನು ಸಹ ಉದ್ದುದಕ್ಕೆ ಕಟ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಮೊಸರು ಜೊತೆ ತಿನ್ನೋದ್ರಿಂದ, ಮೊಸರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರೋದ್ರಿಂದ ತುಂಬಾ ಒಳ್ಳೆಯದು. ನಮ್ಮ ಒಂದು ಗಟ್ಸ್ ಏನಿದೆ, ಹೊಟ್ಟೆಯಲ್ಲಿರುವಂಥ ಗಟ್ಸ್ ಏನಿದೆ ಅದನ್ನು ಸ್ಟ್ರಾಂಗ್ ಮಾಡೋದ್ರಲ್ಲಿ ಈ ಒಂದು ಮೊಸರು ತುಂಬಾ ಒಳ್ಳೆಯ ಪಾತ್ರ ವಹಿಸುತ್ತೆ. ಇದನ್ನು ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಮೊಸರನ್ನು. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಪಿಂಕ್ ಸಾಲ್ಟು ಅಥವಾ ಬ್ಲ್ಯಾಕ್ ಸಾಲ್ಟು, ಸೈಂಧವ ಲವಣ ಅಂತ ಹೇಳ್ತೀವಲ್ಲ, ಅದನ್ನಾದರೂ ಹಾಕ್ಕೋಬೋದು. ಇದು ಸೀ ಸಾಲ್ಟ್ ಹಾಕೋಕೆ ಹೋಗ್ಬಿಡಿ. ಇದು ಹಾಕ್ಕೊಳ್ಳಿ, ಒಳ್ಳೆ ಟೇಸ್ಟು ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ ಇದು. ಮೊಸರು, ಗಟ್ಟಿ ಮೊಸರು ಹಾಕ್ಕೊಳ್ಳಿ. ನೀವು ಮನೇಲೇ ಮಾಡಿರುವಂಥ ಮೊಸರು ಆದರೂ ಪರವಾಗಿಲ್ಲ, ಇಲ್ಲಾಂದರೆ ನಂದಿನಿ ಮೊಸರನ್ನು ಕೂಡ ಹಾಕ್ಕೋಬೋದು, ಒಳ್ಳೆ ಟೇಸ್ಟ್ ಕೊಡುತ್ತೆ. ಪೆಪ್ಪರು ಅರ್ಧ ಬರ್ಧ ಕುಟ್ಟಿದ್ದೀನಿ ನಾನು, ಫುಲ್ಲು ಫೈನ್ ಪೌಡ್ರ್ ಬೇಡ, ಈ ಥರ ಬಾಯಿಗೆ ಸಿಕ್ಕಬೇಕದು. ತುಂಬ ಹೆಲ್ದಿಯಾದಂತಹ ಸ್ಯಾಲಡ್ಡು. ಇದನ್ನು ಮಿಕ್ಸ್ ಮಾಡಿಕೊಂಡು, ನೀವು 4 ಮೆಂಬರ್ಸು, ಇಬ್ಬರು ಮಕ್ಕಳು, ಗಂಡ ಹೆಂಡತಿ ಅಂದರೆ ಈ ಕ್ವಾಂಟಿಟಿ ಸರಿ ಹೋಗುತ್ತೆ. ಎಲ್ಲ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆ ಒಂದು ಗ್ಲಾಸ್ ಹಾಲು, ಅರಿಶಿನ ಪುಡಿ ಹಾಕ್ಬಿಟ್ಟು ಹಾಲನ್ನು ಕುಡೀರಿ. ಮತ್ತು ಇದು ಒಂದು ಸ್ಯಾಲಡನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತೊಗೊಳ್ಳಿ. ತುಂಬಾ ಒಂದು ಹೆಲ್ದಿಯಾದಂತಹ ಡಯಟ್ ಫುಡ್ ಇದು. ಹೆಲ್ದಿ ಅಂದರೆ ನೀವು ವೆಯ್ಟ್ ಲಾಸ್